ಎಷ್ಟೇ ಬ್ಯುಸಿ ವರ್ಕ್ ಇದ್ದರೂ ನಮ್ಮವರು ಅಂತ ಬಂದಾಗ ಯಾವ ಸುಸ್ತಾಗಲಿ ಬೇಜಾರಾಗಲಿ ಕಾಣೋದೇ ಇಲ್ಲ. ಟಯರ್ಡ್ ಅಂತೂ ಗೊತ್ತೇ ಆಗೋಲ್ಲ. ಸೊ ಅವ್ರಿಗೆ ಏನಾದರೂ ಕೊಡಲೇಬೇಕು ಅಂತ ಅಂದ್ಕೊಂಡಾಗ ಎಷ್ಟು ದೂರ ಆದರೂ ಪರವಾಗಿಲ್ಲ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೋಗಿದ್ದು ನೆಕ್ಸ್ಟ್ ಮಾರುತಿ ಟೆಕ್ಸ್ಟೈಲ್ಗೆ ಗಸಗಸೆ ಪಾರ್ಕ್, ದಾವಣಗೆರೆಯಿಂದ ಗಸಗಸೆ ಪಾರ್ಕ್ ಆಪೋಸಿಟ್ ಇರುವಂಥ ಮಾರುತಿ ಟೆಕ್ಸ್ಟೈಲ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಒಂದು ನಮ್ಮ ಪುಟಾಣಿಗೆ ಡ್ರೆಸ್ ನೋಡ್ತಾ ಇದ್ವಿ. ತುಂಬ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇದ್ವು. ಬಟ್ ನನಗೇನಂದರೆ ಯಾವುದೂ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವಳು ಆ ಥರದ್ದು ಡ್ರೆಸ್ಗಳನ್ನ ಇಷ್ಟಪಡಲ್ಲ. ಅವ್ರ ಅಮ್ಮ ಕೂಡ ಅಷ್ಟೇ ಈ ಥರದ ಬಟ್ಟೆಗಳನ್ನ ಲೈಕ್ ಮಾಡಲ್ಲ. ಇನ್ನೊಂದು ತುಂಬ ಚಬ್ಬಿ ಆಗಿದ್ದಾಳೆ ನನ್ನ ಸೊಸೆ ಅಂತಲೇ ಹೇಳ್ಬೋದು. ತುಂಬ ಮುದ್ದಾಗಿರೋಳಿಗೆ ತುಂಬ ಮುದ್ದಾಗಿರೋ ಎಷ್ಟು ಸಿಂಪಲ್ ಹಾಕ್ತೀವಿ ಮಕ್ಕಳಿಗೆ ಅಷ್ಟು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವಾ, ನೀವೇನು ಹೇಳ್ತೀರಾ? ಸೊ ಅದಕ್ಕೆ ಫೈನಲಿ ಯಾವುದೋ ಒಂದು ಡ್ರೆಸ್ ನೋಡಿಕೊಂಡು, ಅದರಲ್ಲೂ ತುಂಬ ಕ್ಯೂಟಾಗಿತ್ತು ಡ್ರೆಸ್ಸು ನೋಡಿಕೊಂಡು ಆಚೆ ಬಂದು ನನ್ನ ಮಗಳು ಹೇಳ್ತಾಳೆ ಅವಳು ನೆಕ್ಸ್ಟ್ ಬರ್ಡೇಗೆ ಯಾವ ಥರ ಡ್ರೆಸ್ ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಬರ್ತಡೇಗೆ ನಾನು ನನ್ನ ಮಗಳು ಫೈನಲಿ ರೆಡಿ ಆದ್ವಿ. ನಾನು ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಬಿಕಾಸ್ ಸ್ವಲ್ಪ ಹೆಲ್ತ್ ಕೈ ಕೊಟ್ಟಿದೆ ನನಗೆ, ಕೆಮ್ಮು ಶೀತ ಅಲ್ವಾ. ಸೊ ವೆದರ್ ಚೇಂಜ್ ಇರೋದ್ರಿಂದ ಅಲ್ಲಿಂದ ಸೀದಾ ನನ್ನ ಫ್ರೆಂಡ್ ನನ್ನ ಮಗಳನ್ನ ಎತ್ತಾಕೊಂಡು ಬರ್ತ್ಡೇ ಹಾಲಿಗೆ ಹೊರಟ್ವಿ. ಕೀಪ್ ವಾಚಿಂಗ್ ನೆಕ್ಸ್ಟ್